ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ, ಹೇಗಿದ್ದರು ಹೇಗಾಗ್ತಾರೆ ಗೊತ್ತಿಲ್ಲ, ಮೆದ್ದವರೆಲ್ಲ ಕೆಳಗೆ ಸೇರಿದ್ರು, ಮಣ್ಣಲ್ಲಿ ಹೋದ್ರು, ಮೆರಿಬಾರ್ದು ತಮ್ಮ, ಎಂತೆಂಥೋ ಮರೆದವರೆಲ್ಲ ಮೇಲಿಂದ ಬಿದ್ದಿದ್ದಾರೆ ಮರದಿಂದ ಅಂತ ದೊಡ್ಡವರು ಗಾದೆ ಹೇಳ್ತಾರೆ. ಹಾಗಾಯಿತು ದರ್ಶನ್ ಅವ್ರ ಕತೆ. ಒಳ್ಳೆ ವ್ಯಕ್ತಿನೇ, ಒಳ್ಳೆ ಜನಗಳ ಬಳಕೆ ಇದೆ, ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ, ಬಡವರಿಗೆ ಸಹಾಯ ಮಾಡಿದ್ದಾರೆ, ರೈತರಿಗೆ ಸಹಾಯ ಮಾಡಿದ್ದಾರೆ. ಆದರೆ ಮನುಷ್ಯ ಅವ್ರ ಬಾಯಿಂದಲೇ ಒಂದು ಸರಿ ಹೇಳಿತ್ತು, ಎಷ್ಟಕ್ಕೆ ಒಳ್ಳೆ ಕೆಲಸ ಮಾಡಿ ಏನೇ ಮಾಡಲಿ, ಒಂದು ಚಿಕ್ಕ ವಿಷಯ ಸಿಕ್ಕಿದ್ರೆ ಜನಗಳು ಬಿಡಲ್ಲ, ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ ಅನ್ನೋದನ್ನ ಅವ್ರು ದರ್ಶನ್ ಅವರೇ ಹೇಳಿದರು. ಹಾಗಾಗಿ ಆ ವಿಷಯ ಅವ್ರಿಗೂ ಸಂಬಂಧಪಡುತ್ತೆ. ಇವತ್ತು ಅವ್ರ ಕಥೆಯಲ್ಲಿ ಆಗಿರೋದು ಹಾಗೆ. ಪವಿತ್ರ ಗೌಡ ಇವ್ರದು, ರೇಣುಕಾ ಸ್ವಾಮಿದು ಎಲ್ಲ ಆಯಿತು, ಕೇಸ್ ಆಯಿತು. ರೇಣುಕಾ ಸ್ವಾಮಿ ತೀರೋದ್ರು, ಇವರು ವಾಪಸ್ ಬಂದರು ಬೇಲು. ಮತ್ತು ಸರ್ಕಾರ ಸುಪ್ರೀಂ ಗಂಟ ಹೋಯಿತು, ಅವರು ಬೇಲ್ ಕ್ಯಾನ್ಸಲ್ಲು ಮಾಡಿಸಿರು, ಮತ್ತೆ ಜೈಲಿಗೆ ಹೋದರು, ಮತ್ತು ಇನ್ನೊಂದು ವರ್ಷ ಬೇಲಿಗೋಸ್ಕರ. ಆದರೆ ಈ ಮಧ್ಯದಲ್ಲಿ ಕೆಲವೊಂದು ಘಟನೆಗಳು ನಡೀತವೆ, ಜನಗಳು ಬಾಯಲ್ಲಿ ಒಡ್ಡಾಡ್ತಾ ಇರೋಂಥ ವಿಷಯ. ದರ್ಶನ್ ಅವರಿಗೆ ಬೇಲು ಸಿಗೋಕ್ಕೆ ಬಾರ್ದು ಅಂತೇಳಿ ಸರ್ಕಾರ ಮುಂದೆ ಕೋರ್ಟಿಗೆಲ್ಲ ಹೋಯ್ತು. ಆದರೆ ವಿನಯ್ ಕುಲಕರ್ಣಿ ಅವರಿಗೆ ಯಾಕೆ ಹೋಗಲಿಲ್ಲ, ಕೊಲೆ ಆರೋಪಿ ಅಂತ. ಆದರೆ ನೋಡಿ, ದರ್ಶನ್ ಅವರಿಗೆ ಒಂದು ನ್ಯಾಯ, ವಿನಯ್ ಕುಲಕರ್ಣಿ ಅವರಿಗೆ ಒಂದು ನ್ಯಾಯ. ಪ್ರಪಂಚ ಅಷ್ಟೇ ಕಣ್ರಿ. ಒಬ್ಬ ಮನುಷ್ಯನ ಆಗಲಿ ಒಂದು ಸರಿ ಸಿಕ್ಕಿತು, ಏನಾದ್ರು ಇವನ್ನ ಅದುಮ್ಬೋದು ಅಂದರೆ ಎಲ್ಲ ಹಿಂಗೆ ಬರ್ತಾರೆ. ಅವನೊಂದು ಚೂರು ವೀಕ್ ಆದ, ಒಂದು ತಪ್ಪಾಯಿತು ಅಂದರೆ ಸೈಡಲ್ಲಿ ಅಲ್ಲಿ ಇಲ್ಲಿ ಇದ್ದ ಎಲ್ಲ ಕಸ ಕಡ್ಡಿ ಯಾರ್ಯಾರು ಒಂದಾಗಿರ್ತಾರೆ ಎಲ್ಲ ಬಂದು ಚೂರು ಬಗ್ಗಿದನ್ನು ತಲೆ ತೆಗ್ಸಿದ್ದೀನಿ ಅಂದರೆ ತಲೆ ಮೇಲೆ ಕೊಡ್ತಾರೆ. ಅದಕ್ಕೆ ಜೀವನದಲ್ಲಿ ಹುಷಾರಾಗಿರಬೇಕು. ಅದಕ್ಕೆ ಯಾವಾಗಲೂ ಸದೃಢತೆಯಿಂದ ಇರಬೇಕು. ಯಾವಾಗಲೂ ಬಾಯಿ, ಕಚ್ಚೆ, ಕೈ ನೀಟಾಗಿರಬೇಕು. ದರ್ಶನ್ ಅವ್ರು ಮಾಡಿದ ಸಣ್ಣ ತಪ್ಪು ದೊಡ್ಡ ತಪ್ಪೆ. ಆ ತಪ್ಪಿಂದ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನಗಳು ಅಣ್ಣವ್ರ ಕಾಲಮಾನ ಬಿಟ್ಟು ಈ ಕಾಲಮಾನದಲ್ಲಿ ಯಾರು ಅಭಿಮಾನಿಗಳು ಹುಚ್ಚಾಗಿ ಪ್ರೀತಿಸ್ತಾರೆ ಅಂದರೆ ಅದು ಡಿ ಬಾಸ್ ದರ್ಶನ್ ಅವ್ರು ಮಾತ್ರನ ಹುಚ್ಚು ಅಭಿಮಾನಿಗಳು ಇರೋದು. ಅಂಥ ಡಿ ಬಾಸ್ ಅವರಿಗೆ ಇಂಥದ್ದು ಪರಿಸ್ಥಿತಿ ಬಂದಿದೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಸ್ಕೆಚ್ಚು ಇಡ್ತಾರೋ ಅಂದರೆ ಇದು ವಿಡಿಯೋದಲ್ಲಿ ಲಾಸ್ಟಿಗೆ ಇದೆ ಫೈನಲ್ ಕ್ಲೈಮ್ಯಾಕ್ಸ್ ಏನು ಹೇಳ್ತೀನಿ ಕೇಳಿ. ದರ್ಶನ್ ಅವ್ರ ಜೊತೆ ಯಾರು ಫ್ರೆಂಡ್ ಇದ್ದರು, ಎಲ್ಲ ಆಯಿತು, ಇದು ಆಯ್ತಲ್ಲ. ಇವಾಗ ಮಾಫಿ ಸಾಕ್ಷಿ ಅಂದರೆ ತಿಳಿದಂತೆ ಹೇಳಿದ್ದೀನಿ. ಅವರು ತಪ್ಪೆಲ್ಲ ಏನೇನು ನಡೀತು, ಏನೇನಾಯಿತು, ಇದ್ರ ಬಗ್ಗೆ ಎಲ್ಲ ಸತ್ಯ ಒಪ್ಕೊಂತೀವಿ, ಏನಿತ್ತು ಹೇಳ್ತೀವಿ, ನಮಗೆ ಮಾಫಿ ಕೊಟ್ಬಿಟ್ಟು ನಮ್ಮನ್ನು ಬಿಟ್ಬಿಡಬೇಕು. ಅಲ್ಲಿಗೆ ಅರ್ಥ ಇವ್ರನ್ನ ಲೆಕ್ಕಳಿ. ಇವ್ರು ಕೆಟ್ಟವರೇ, ತಪ್ಪಾಗಿದ್ರೆ ಶಿಕ್ಷೆಗಳು. ಆದರೆ ಸ್ನೇಹಿತ ಅನ್ನೋದು ಬರೀ ಚೆನ್ನಾಗಿದ್ದಾಗ ಎಲ್ಲ ಒಳ್ಳೆಯದಕ್ಕೆ, ತಿನ್ನುಣ್ಣೋದಕ್ಕೆ, ಕುಡಿಯೋದು, ಮಜಾ ಮಾಡೋದಕ್ಕೆ ಮಾತ್ರ ಸ್ನೇಹಿತ. ಕಷ್ಟ ಬಂದಾಗ ಕೈ ಕೊಡ್ತಾರೆ ಅಂತ ಹೇಳಿದ್ದು ಇದಕ್ಕೆ ಅನಿಸುತ್ತೆ. ನೋಡಿ, ಇವತ್ತು ದರ್ಶನ್ ಅವ್ರಿಗೆ ಕಷ್ಟ ಬಂದ ತಕ್ಷಣ ಈಗ ಅವನೇನೋ ಪ್ರದೋಷೋ ಮಾದೋಷೋ, ಅವನೇನು ಒಳ್ಳೆ ಕೆಲಸ ಮಾಡಿ ಜೈಲಿಗೆ ಹೋಗಿಲ್ಲ, ಮತ್ತೊಂದು ಏನಾದ್ರು ದೇಶಕ್ಕೋಸ್ಕರ ಹೋರಾಡಿಲ್ಲ, ಮಾಡಿರೋದು ಹಲ್ಕ ಕೆಲಸ. ಇವತ್ತು ಅವನು ಬಂದು ದರ್ಶನ್ ಎಲ್ಲ ಏನಿತ್ತು ಎಲ್ಲ ಸತ್ಯ ಹೇಳ್ತೀನಿ, ನಮ್ಮನ್ನು ಮಾಫಿ ಮಾಡಿ, ಇಷ್ಟೇ. ಕಷ್ಟ ಬಂದಾಗ ಯಾವನವರೆಲ್ಲ ದುಡ್ಡಿದ್ದಾಗ ಚಂದ ತುಂಡು ಹೆಂಡ ಇದ್ದಾಗ ಇರ್ತಾರೆ. ಅದಕ್ಕೆ ಹುಷಾರಾಗಿರಬೇಕು. ಯಾರನ್ನ ಏನು ಮಾಡಬೇಕು ಅನ್ನೋದಕ್ಕೆ ಕಲಿಬೇಕು ಸ್ನೇಹಿತರೆ. ದರ್ಶನ್ ಅವರು ಈ ಕೇಸಲ್ಲಿ ಸ್ವಲ್ಪ ಯಾಮಾರಿದ್ರೆ ಬುಡಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ವಿಚಾರದ ಸಾಕ್ಷಿ. ಸಂಪೂರ್ಣ 2-3 ವಿಷಯನೂ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವುದೋ ವ್ಯಕ್ತಿ ತಗೊಳ್ಳಲು, ಇನ್ನೊಬ್ಬರು ನಾವು ಹೊಗಳಲು ಅಲ್ಲ, ಸತ್ಯದ ಪರವಾಗಿ ನಿಮ್ಮ ಮುಂದೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.